ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಔಟ್ಸ್ಕಟ್ಸ್ ಅಲ್ಲಿ 6ನೇ ತಾರೀಕಿಗೆ ಮಾನ್ಯ ಶ್ರೀ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ ಬಾಳ ಸಾಹೇಬ್ರದು ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಚಿನ್ನಸಾಂದ್ರ ಬೈಪಾಸ್ ಹತ್ರ. ಆ ಪ್ರೋಗ್ರಾಮ್ ಅಲ್ಲಿ ಆಂಧ್ರ ಪ್ರದೇಶದ ಮಾನ್ಯ ಡೆಪ್ಯೂಟಿ ಸಿಎಂ ಶ್ರೀಯುತ್ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ, ಈ ತರ ಮಾಹಿತಿ ಇದೆ. ಆಗೋಸ್ಕರ ನಾವು ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಏನಾಗ್ತಾ ಇದೆ ಅದನ್ನು ಎಲ್ಲ ನೋಡಿದ್ದೀವಿ. ಜೊತೆಗೆ ಈ ಫಂಕ್ಷನ್ ಪ್ಲೇಸ್ ಅಲ್ಲಿ ಏನೇನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಬ್ಯಾರಿಗೇಟಿಂಗ್ ಸ್ಟೇಜ್ ವಗೇರೆ ರೆಡಿ ಮಾಡ್ತಾ ಇದ್ದಾರೆ, ಅದು ಎಲ್ಲ ನೋಡಿ ನಾವು ಪರಿಶೀಲನೆ ಮಾಡಿದ್ದೀವಿ. ಮತ್ತೆ ಜೊತೆಗೆ ಮೊದಲೇ ಕೂಡ ಆರ್ಗನೈಸರ್ ಜೊತೆಗೆ ನಾವು ಲಾಸ್ಟ್ 7-10 ಡೇಸ್ ಇಂದ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿಕೊಂಡು ಅವರಿಗೆ ನೋಟಿಸಸ್ ಕೊಟ್ಟಿದ್ದೀವಿ. ಸಿನ್ಸ್ ರೀಸೆಂಟ್ ಆಗಿ ತಮಿಳುನಾಡು ಕರೂರಲ್ಲಿ ಇನ್ಸಿಡೆಂಟ್ ಆಯಿತು, ಒಂದು ಸ್ಟ್ಯಾಂಪಿಡ್ದು. ಅದೇ ಥರ RCB ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ. ಆಗೋಸ್ಕರ ನಾವು ತುಂಬ ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಮತ್ತು ಮೂರು ಬಾರಿ ಮೀಟಿಂಗ್ ಮಾಡಿ ಆರ್ಗನೈಸರ್ ಜೊತೆಗೆ ಬೇರೆ ಬೇರೆ ಪ್ರಿಕಾಷನ್ಸ್ ಏನೇನು ಮಾಡಬೇಕು, ಹೇಗೆ ಥರ ವ್ಯವಸ್ಥೆ ಮಾಡಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ನಮ್ಮ ಸೈಡಿಂದ. ಇವತ್ತು ದಿನ ನಾವು ಬೇರೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಬೆಸ್ಕಾಮ್ ಇದೆಯಾ, ಫೈರ್ ಡಿಪಾರ್ಟ್ಮೆಂಟ್ ಇದೆಯಾ, PWD ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ತಹಸೀಲ್ದಾರ್ ಚಿಂತಾಮಣಿ ಇವರೆಲ್ಲರ ಜೊತೆ ನಾವು ಒಂದು ESL ಮೀಟಿಂಗ್ ಮಾಡಿ ಆರ್ಗನೈಸರ್ಸ್ಗೆ ಮತ್ತು ಲೋಕಲ್ ಪಬ್ಲಿಕ್ಗೆ ಕರೆದಿದ್ದೀವಿ. ಅದೇ ಥರ ಮೀಡಿಯಾ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಈ ಮೀಟಿಂಗ್ಗೆ. ಸೊ ಎಲ್ಲರ ಜೊತೆ ನಾವು ಅದೇ ಮನವಿ ಮಾಡಿದ್ದೀವಿ ಕಿ ಏನೇನು ನಾವು ಪ್ರಿಕಾಷನ್ಸ್ ತಗೊಳ್ಳೋಕ್ಕೆ ಹೇಳಿದ್ದೀವಿ, ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಹೇಗೆ ಥರ ನಾವು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ, ಅದೇ ಥರ ಎಲ್ಲ ಫಾಲೋ ಮಾಡಬೇಕು. ಸೊ ದ್ಯಾಟ್ ಯಾವುದೋ ಅಹಿತಕರ ಘಟನೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಡಿಸ್ಟಿಕಲ್ಲಿ. ಆ ಥರ ವ್ಯವಸ್ಥೆ ಮಾಡೋಕ್ಕೆ ನಾವು ಎಲ್ಲರ ಜೊತೆ ಮನವಿ ಮಾಡಿದ್ದೀವಿ. ಈಗ ನಾವು ಪಬ್ಲಿಕ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಿನ್ಸ್ ನಮಗೆ ಈ ಥರ ನಮ್ಮ ಮಾಹಿತಿ ಪ್ರಕಾರ ಅರೌಂಡ್ 30,000-40,000 ಜನ ಬರ್ತಾರೆ ಈ ಪ್ರೋಗ್ರಾಮ್ಗೆ. ಸೊ ಪಾರ್ಕಿಂಗ್ದು ಸೆಪ್ರೇಟ್ ವ್ಯವಸ್ಥೆ ಇದೆ, ಪಾರ್ಕಿಂಗಿಂದ ನಡ್ಕೊಳ್ಳೋಕ್ಕೆ ಹೋಗೋಕ್ಕೆ ಫಂಕ್ಷನ್ ಪ್ಲೇಸ್ದು ವ್ಯವಸ್ಥೆ ಇದೆ. ಸೊ ಪಾರ್ಕಿಂಗ್ಗೆ ಸರಿಯಾಗಿ ಥರ ನಿಮ್ಮ 2 ವೀಲರ್ 4 ವೀಲರ್ ಯಾವ ವೆಹಿಕಲಲ್ಲಿ ಬರ್ತಾರೆ ಅದನ್ನು ಸರಿಯಾಗಿ ಥರ ನೀಟಾಗಿ ಪ್ರಾಪರಾಗಿ ಪಾರ್ಕಿಂಗ್ ಮಾಡಬೇಕು. ವಾಲಂಟಿಯರ್ಸ್ ವ್ಯವಸ್ಥೆ ಮಾಡಿದ್ದೀವಿ ಆರ್ಗನೈಸರ್ಸ್ ಟೀಮಿಂದ. ಮತ್ತು ನಮ್ಮ ಪೊಲೀಸ್ ಟ್ರಾಫಿಕ್ ಸಿಬ್ಬಂದಿ ಕೂಡ ಇರ್ತಾರೆ ರೋಡ್ಸಲ್ಲಿ ಮತ್ತು ಪಾರ್ಕಿಂಗ್ ಪ್ಲೇಸಸಲ್ಲಿ. ಯಾವುದೋ ಕಾರಣಕ್ಕೆ ರೋಡಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಯಾವುದೋ ಕಾರಣಕ್ಕೆ ರೋಡ್ಗೆ ಅಡ್ಡ ಹಾಕಬಾರ್ದು, ಈ ಥರ ಎಲ್ಲರಿಗೆ ಮನವಿ ಮಾಡ್ತೀವಿ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಇದೆ, ಅರೌಂಡ್ 1 ಕಿಲೋಮೀಟರ್. ಸೊ ಎಲ್ಲರಿಗೆ ಇವರು ಪಾಸಸ್ ಕೊಡ್ತಾ ಇದ್ದಾರೆ ಆರ್ಗನೈಸರ್ಸ್, ಬೇರೆ ಬೇರೆ ಥರದ್ದು ಪಾಸ್ ಕೊಡ್ತಾ ಇದ್ದಾರೆ. VIP ಪಾಸ್, VIP ಪಾಸ್, ನಾರ್ಮಲ್ ಪಾಸ್, ಈ ಥರ ಪಾಸಸ್ ಇದೆ ಅವ್ರದ್ದು. ಸೊ ಯಾರ್ಯಾರ್ದು ಪಾಸಸ್ ಹೇಗೆ ಥರ ಇದೆ ಅವರು ಸೈನ್ ಬೋರ್ಡ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಯಾವ ಸೈನ್ ಬೋರ್ಡ್ಸಲ್ಲಿ ಯಾವ ಜಾಗೆಯಿಂದ ಎಂಟ್ರಿ ಇದೆ ಅದನ್ನು ಫಾಲೋ ಮಾಡಿಕೊಂಡು ನಾವು DFMD ವಗೇರದ್ದು ವ್ಯವಸ್ಥೆ ಮಾಡಿದ್ದೀವಿ. DFMD ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರಿಗೆ ಬಾಡಿ ಚೆಕ್ ಮಾಡ್ತಾರೆ. ಆ ಟೈಮ್ಗೆ ಯಾರ ಹತ್ರ ಯಾವುದು ಪ್ಲೇ ಕಾರ್ಡ್ಸ್, ಫ್ಲಾಗ್ಸ್, ಬ್ಯಾನರ್, ಮಾಲಾ, ಹಾರ್ ವಗೇರಾ, ಮ್ಯಾಚ್ ಬಾಕ್ಸ್, ಲೈಟರ್ ವಗೇರಾ ಯಾವುದು ಥರದ್ದು ಗುಟ್ಕಾ, ಪಾನ್, ತಮಾಕು, ಸಿಗರೇಟ್ ವಗೇರಾ ಈ ಥರದ್ದು ಐಟಮ್ಸ್ ಇರುತ್ತದೆ ಅದನ್ನು ನಾವು ಅದೇ ಜಾಗ ಸೀಸ್ ಮಾಡ್ತೀವಿ. ಯಾವುದೇ ಥರದ್ದು ಈ ಥರದ್ದು ಐಟಮ್ ಒಳಗಡೆ ಅಲೌಡ್ ಇಲ್ಲ. ಸೊ ದಯವಿಟ್ಟು ಅದನ್ನು ಕೂಡ ಎಲ್ಲರೂ ಫಾಲೋ ಮಾಡಬೇಕು. ಜೊತೆಗೆ ಎಲ್ಲರೂ ಆರಾಮಾಗಿ ಹೇಗೆ ಸೈನ್ ಬೋರ್ಡ್ಸ್ ಕೊಟ್ಟಿದ್ದಾರೆ ಮತ್ತು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಆರ್ಗನೈಸರ್ಸ್ ಮತ್ತು ಪೊಲೀಸ್ ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ಕಿ ಅದನ್ನು ಫಾಲೋ ಮಾಡಬೇಕು. ಸೊ ದಟ್ ಏನೂ ಅಹಿತಕರ ಘಟನೆ ಆಗಬಾರ್ದು ನಮ್ಮಲ್ಲಿ. ನನಗೆ ನಂಬಿಕೆ ಇದೆ ಕಿ ಪಬ್ಲಿಕ್ದು ಸಹಕಾರದಿಂದ, ಆರ್ಗನೈಸರ್ಸ್ದು ಸಹಕಾರದಿಂದ ಮತ್ತು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ದು ಸಹಕಾರದಿಂದ ಚೆನ್ನಾಗಿ ಆಗುತ್ತೆ ಪ್ರೋಗ್ರಾಮ್. ಧನ್ಯವಾದಗಳು. ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಡಿಸ್ಟಿಕ್ ಬಿಟ್ಟು ಎಲ್ಲ ರೇಂಜ್ದು ಡಿಸ್ಟಿಕ್ಸಿಂದ ತುಮಕೂರು, ರಾಮನಗರ, ಬೆಂಗಳೂರು, ರೂರಲ್, KGF, ಕೋಲಾರದಿಂದ ಸಿಬ್ಬಂದಿ ಬರ್ತಾ ಇದ್ದಾರೆ. ಸೊ ಅರೌಂಡ್ 1,500 ಮ್ಯಾನ್ಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ ನಾವು ಈ ಬಂದೋಬಸ್ತ್ಗೋಸ್ಕರ. ಔಟ್ ಆಫ್ ದಟ್ 6 DSPs ಇದ್ದಾರೆ, 30 ಇನ್ಸ್ಪೆಕ್ಟರ್ಸ್, ಅರೌಂಡ್ 50 PSIs ಇದ್ದಾರೆ, ಬಾಕಿ ಎಲ್ಲ ಸ್ಟಾಫ್ ಇದೆ. ಜೊತೆಗೆ 4 KSRPದು ವ್ಯವಸ್ಥೆ ಮಾಡಿದ್ದೀವಿ, 6 DR ಪಾರ್ಟಿ ಇದೆ. ಮತ್ತು ಸ್ಟೇಜ್ ಹತ್ರ ಅಕ್ಕಪಕ್ಕ ನಾವು 3 ಫೈರ್ ಬ್ರಿಗೇಡ್ದು ವ್ಯವಸ್ಥೆ ಮಾಡಿದ್ದೀವಿ, 4 ಆಂಬ್ಯುಲೆನ್ಸ್ದು ವ್ಯವಸ್ಥೆ ಮಾಡಿದ್ದೀವಿ. ಈ ಥರ ನಮ್ಮ ಸೈಡಿಂದ ಎಲ್ಲ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ನಮ್ಮ TV ಪ್ರಕಾರ ಹೆಲಿಪ್ಯಾಡಿಂದ ಸ್ಟೇಜ್ ಫಂಕ್ಷನ್ಗೆ ಬರ್ತಾರೆ ಅರೌಂಡ್ 10-10:30. ಆಮೇಲೆ ಟಿಲ್ 12:30 ಪ್ರೋಗ್ರಾಮ್ ಇದೆ. 12:30 ಆದಮೇಲೆ ಮತ್ತೆ ಹೆಲಿಪ್ಯಾಡ್ಗೆ ಹೋಗ್ತಾರೆ. ಅಲ್ಲಿಂದ ಟೇಕ್ ಆಫ್ ಮಾಡಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಈವ್ನಿಂಗ್ ಬೇರೆ ಏನೊಂದು ಪ್ರೋಗ್ರಾಮ್ ಇದೆ, ಅದನ್ನು ಅಟೆಂಡ್ ಮಾಡ್ತಾರೆ. ನಾನು ಪಬ್ಲಿಕ್ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ. ಸಿನ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇದು ಕರೂರು, ತಮಿಳುನಾಡು ಅಲ್ಲಿ ಮತ್ತೆ ನಮ್ಮ ಬೆಂಗಳೂರು RCB ಇನ್ಸಿಡೆಂಟ್ ಅಲ್ಲಿ ಸ್ಟ್ಯಾಂಪಿಡ್ ವಗೇರಾ ಆಗಿ ಸುಮಾರು ಜನ ಡೆತ್ ಆಗಿದೆ ಈ ಕಾರಣ ಬಗ್ಗೆ. ಸೊ ಎಲ್ಲರೂ ದಯವಿಟ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಪಾಲನೆ ಮಾಡಬೇಕು. ಯಾವುದೋ ಕಾರಣಕ್ಕೆ ರೂಮರ್ ಮಾಂಬರಿಂಗ್ ಮಾಡಬೇಕು. ರೂಮರ್ಸ್ ವಗೇರಾ ಸ್ಟಾರ್ಟ್ ಆಗುತ್ತೆ, ಆ ಕಾರಣ ಬಗ್ಗೆ ಇದು ಸ್ಟ್ಯಾಂಪಿಡ್ ವಗೇರಾ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೋ ಕಾರಣಕ್ಕೆ ಈ ಥರದ್ದು ಏನು ರೂಮರ್ಸ್ ವಗೇರಾ ಬಂದಿದೆ ಅದನ್ನು ಒಪ್ಕೋಬಾರ್ದು. ರೂಲ್ಸ್
ರೆಗ್ಯುಲೇಷನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ನಮ್ಮ ಸೈಡಿಂದ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಮತ್ತು ಪೊಲೀಸ್ ಜೊತೆ ಸಹಕಾರ ಮಾಡಬೇಕು. ಇದು ಒಂದು ಹೆಲ್ಮೆಟ್ದು ವ್ಯವಸ್ಥೆ ಮಾಡಿದ್ದಾರೆ ಅವರು. ನಮ್ಮ ಟಿವಿ ಪ್ರಕಾರ ಈಗ ಮಾನ್ಯ ಡಿಪ್ಟಿ CM ಆಂಧ್ರ ಪ್ರದೇಶ್ ಅವರು ಹೆಲಿಕಾಪ್ಟರ್ ಇಂದ ಬರ್ತಾ ಇದ್ದಾರೆ. ಬೇರೆ ಯಾವುದು ಟಿಪಿ ನಮ್ಮ ಜೊತೆ ಶೇರ್ ಆಗಿಲ್ಲ. ಬೇರೆ ಯಾವುದು ಇದೆ ಅದನ್ನು ನೋಡ್ತೀವಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.